ದೇಶದ ಉಪರಾಷ್ಟ್ರಪತಿಯಾಗಿದ್ದ ಜಗದೀಪ್ ಧನ್ಕರ್ ರಾಜೀನಾಮೆಗೆ ಕಾರಣ ಏನು? ಧನ್ಕರ್ ರಾಜೀನಾಮೆಗೆ ಕೇಂದ್ರ ಸರ್ಕಾರವೇ ಕಾರಣವಾ? ಸಮಥಿಂಗ್ ಇಸ್ ಫಿಶಿ ಅಂತಿರುವುದು ಯಾಕೆ ವಿಪಕ್ಷಗಳು? ಇಲ್ಲಿದೆ ನೋಡಿ ಕಹಾನಿ ಮೇ ಟ್ವಿಸ್ಟ್. ಜಗದೀಪ್ ಧನ್ಕರ್ ರಿಸೈನ್ ಹಿಂದಿರೋ ರೀಸನ್ ಏನು? ಬೆಳಿಗ್ಗೆ ಎಲ್ಲವೂ ಓಕೆ, ರಾತ್ರಿ ದಿಢೀರ್ ರಾಜೀನಾಮೆ ಯಾಕೆ? ಆರೋಗ್ಯವೋ, ಒತ್ತಡವೋ, ಬೇಸರವೋ? ಸಮಥಿಂಗ್ ಈಸ್ ಫಿಶಿ ಅಂತಿರೋದ್ಯಾಕೆ ವಿಪಕ್ಷಗಳು? ಉಪರಾಷ್ಟ್ರಪತಿಯಾಗಿದ್ದ ಜಗದೀಪ್ ಧನ್ಕರ್ ರಾಜೀನಾಮೆಯ ಹಿಂದಿನ ಅಸಲಿ ಕತೆ ಈಗ ರಾಷ್ಟ್ರ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಧನ್ಕರ್ ಅಂದ್ರೆ ನಕಾಶಿಕ ಅಂತ ಉರಿದು ಬೀಳ್ತಿದ್ದ ವಿಪಕ್ಷಗಳೇ ಪಾಪ ಧನ್ಕರ್ ಅಂತಿವೆ. ಅಸಲಿಗೆ ಬೆಳಿಗ್ಗೆ ಸದನ ನಡೆಸಿದ್ದ ಧನ್ಕರ್ ದಿಢೀರ್ ಅಂತ ರಾತ್ರಿ ಹುದ್ದೆ ಗುಡ್ ಬೈ ಹೇಳಿದ್ಯಾಕೆ ಅನ್ನೋ ಪ್ರಶ್ನೆ ಗಾಢವಾಗಿ ಕಾಡ್ತಿದೆ. ಧನ್ಕರ್ ಏನೋ ತಮ್ಮ ರಾಜೀನಾಮೆ ಪತ್ರದಲ್ಲಿ ಆರೋಗ್ಯದ ಕಾರಣವನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಆದರೆ ರಾಜಕೀಯ ವಲಯದಲ್ಲಿ ನಡೆಯುತ್ತಿರೋ ಚರ್ಚೆಯೇ ಬೇರೆಯಾಗಿದೆ. ಧನ್ಕರ್ ಕೊಟ್ಟಿರೋ ಕಾರಣವನ್ನ ನಂಬಲು ಯಾರೂ ಸಿದ್ಧರಿಲ್ಲ. ಅದರಲ್ಲೂ ವಿಪಕ್ಷಗಳಂತೂ ಬಿಲ್ಕುಲ್ ತಯಾರೇ ಇಲ್ಲ. ಮುಂಗಾರು ಅಧಿವೇಶನದ ಮೊದಲ ದಿನವೇ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ್ ವರ್ಮಾರನ್ನ ಪದಚ್ಯುತಗೊಳಿಸುವ ಕುರಿತು ವಿರೋಧ ಪಕ್ಷಗಳು ನೀಡಿದ್ದ ನೋಟಿಸ್ ಅನ್ನ ಧನ್ಕರ್ ಅವರು ಸದನದಲ್ಲಿ ಪ್ರಸ್ತಾಪಿಸಿದ್ರು. ಇದೇ ವಿಷಯವಾಗಿ ಲೋಕಸಭೆಯಲ್ಲಿ ಸರ್ಕಾರವು ಮುಂದಡಿ ಇಡಲು ವಿಪಕ್ಷಗಳ ಮನವೊಲಿಸಿದ್ದ ಹೊತ್ತಿನಲ್ಲೇ ಧನ್ಕರ್ ಅವರ ಈ ನಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಕೇಂದ್ರ ಸರ್ಕಾರದ ಗಮನಕ್ಕೆ ತರದೆ ಈ ಪ್ರಸ್ತಾಪವನ್ನ ಜಗದೀಪ್ ಧನ್ಕರ್ ರಾಜ್ಯಸಭೆಯಲ್ಲಿ ಇಟ್ಟಿದ್ರು ಎಂದು ಹೇಳಲಾಗಿದೆ. ತಮ್ಮ 3 ವರ್ಷಗಳ ಅಧಿಕಾರಾವಧಿಯಲ್ಲಿ ಜಗದೀಪ್ ಧನ್ಕರ್ ಅವರು ವಿರೋಧ ಪಕ್ಷಗಳೊಂದಿಗೆ ಆಗಾಗ ಸಂಘರ್ಷಕ್ಕಿಳಿದಿದ್ರು. ಇವರ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಯವರ ನಡುವಿನ ಜಂಗಿ ಕುಸ್ತಿ ದೇಶದ ಗಮನ ಸೆಳೆದಿತ್ತು. ಆದರೆ ಕೆಲವು ಬಾರಿ ಅವರ ಮಾತುಗಳು ಮತ್ತು ನಿರ್ಧಾರಗಳು ಸರ್ಕಾರಕ್ಕೂ ಮುಜುಗರ ಉಂಟು ಮಾಡಿದ್ದವು. ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಪ್ರಕರಣದಲ್ಲಿ ಧನ್ಕರ್ ಅವರು ನ್ಯಾಯಾಂಗದ ವಿರುದ್ಧ ಹಲವು ಬಾರಿ ಕಿಡಿಕಾರಿದ್ರು. ಇದರ ಜೊತೆಗೆ ದೇಶಕ್ಕೆ ಸಂಸತ್ತೇ ಸುಪ್ರೀಂ ಎಂದು ಹೇಳಿದ್ದು ಕೂಡ ಭಾರಿ ಸುದ್ದಿಯಾಗಿತ್ತು. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಜಗದೀಪ್ ಧನ್ಕರ್ ಮಾತನಾಡಿದ್ದು ಇತ್ತೀಚೆಗಂತೂ ಕಂಡುಬಂದಿಲ್ಲ. ಆದರೆ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಎನ್ಜಿಎ ಎಸಿಬೇಕು ಎಂದು ಜಗದೀಪ್ ಧನ್ಕರ್ ವಾದಿಸಿದ್ರು. ಆದರೆ ಕೇಂದ್ರ ಸರ್ಕಾರ ಈ ವಾದದ ಪರ ಇಲ್ಲ ಎಂದು ಹೇಳಲಾಗಿದೆ. ಅದಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅರವಿಂದ್ ಕೇಜ್ರಿವಾಲ್ ಜೊತೆ ಸಭೆ ನಡೆಸಿದ್ದು ಕೂಡ ಕುತೂಹಲ ಕೆರಳಿಸಿದಲ್ಲದೆ ಭಾರಿ ಅನುಮಾನಕ್ಕೂ ಎಡೆಮಾಡಿಕೊಟ್ಟಿದೆ. ಯಾರಾಗ್ತಾರೆ ದೇಶದ ಮುಂದಿನ ಉಪರಾಷ್ಟ್ರಪತಿ? ರೇಸ್ನಲ್ಲಿದ್ದಾರಾ ದೇಶದ ಘಟಾನುಘಟಿ ನಾಯಕರು? ಹುದ್ದೆಗೆ ಏರ್ತಾರಾ ಪ್ರಭಾವಿ ಮುಖ್ಯಮಂತ್ರಿಯೊಬ್ಬರು? ಜಗದೀಪ್ ಧನ್ಕರ್ ರಾಜೀನಾಮೆಯಿಂದ ತೆರವಾಗಿರೋ ಸ್ಥಾನಕ್ಕೆ ದೇಶದ ಘಟಾನುಘಟಿಗಳ ಹೆಸರು ಕೇಳಿ ಬರ್ತಿದೆ. ಅದರಲ್ಲಿ ಕೇಂದ್ರ ಸಚಿವರು, ದೇಶದ ಪ್ರಮುಖ ರಾಜ್ಯವೊಂದರ ಮುಖ್ಯಮಂತ್ರಿಗಳ ಹೆಸರು ತೇಲಿ ಬರ್ತಿದೆ. ರೇಸ್ನಲ್ಲಿರೋ ಘಟಾನುಘಟಿಗಳು ಯಾರು? ನಿತೀಶ್ ಕುಮಾರ್ ಬಿಹಾರ ಮುಖ್ಯಮಂತ್ರಿ, ಜೆಪಿ ನಡ್ಡಾ ಕೇಂದ್ರ ಆರೋಗ್ಯ ಸಚಿವ, ರಾಜನಾಥ್ ಸಿಂಗ್ ಕೇಂದ್ರ ರಕ್ಷಣಾ ಸಚಿವ, ಶಶಿ ತರೂರ್ ಇಂಡಿಯಾ ಮೈತ್ರಿಕೂಟ. ದೆಹಲಿ ರಾಜಕಾರಣದ ಮೂಲಗಳ ಪ್ರಕಾರ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಿದ್ದು, ಬಿಹಾರ ಚುನಾವಣೆಗೂ ಮುನ್ನ ರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಂದು ಬದಲಾವಣೆಯ ಬಿರುಗಾಳಿ ಬೀಸೋ ಎಲ್ಲಾ ಸಾಧ್ಯತೆಯಂತೂ ಪಕ್ಕಾ ಅಂತಿವೆ ದೆಹಲಿ ಮೂಲಗಳು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.